ಕೆರೂರೊಳಗ ಬೆಳೆ ಮರಿತಾನ್ರಿ ಎಳಗ ತೋರ್ದ ಅಲ್ಲೇ ಇಟಿ ಅಟ್ಯಾಕ್ ಆಗ್ಬಿಡತ್ರಿ. ಬಂದ್ ದಿನದಾಗ ಅಂದ್ರ ಒಂದ್ 2 ಮರಿ ಬರ್ತಾತ್ರಿ. ಒಟ್ಟು ಉಬ್ಬಿ ನಿಲ್ಲಾಕತ್ತು ಹಂಗಾರ ಏನೋ ಇವು ವಾತಾವರಣ ಸೆಟ್ ಆಗ್ಬೇಕು, ಕಾಳ್ಗಿಲ್ ಜಾಸ್ತಿ ನಾವ್ ಅಂತೇಳಿ ಅವಕ್ ಟ್ರೀಟ್ಮೆಂಟ್ ಕೊಟ್ಕೋತ ಬನ್ರಿ. ಅವ್ 2 ಕರೆಕ್ಟ್ ಆದ್ರಿ. ಈ ಕಟ್ ವೈರಸ್ ಅಟ್ಯಾಕ್ ಆಗಿದ್ರಿ ಇಡೇ ಸಟಿಗೆ ಹೊಡಿತೀರ. ಲಾಭು ಅಷ್ಟೈತಿ, ಲುಕ್ಷಾನು ಅಷ್ಟೈತೆ ನಾ ಇದ್ರ. ಮನ್ನಿ ಮಳೆಗಾಲ ಬಿಡೊಳಗ ವೈರಸ್ ಅಟ್ಯಾಕ್ 12 ಮರಿ ಹೋಗ್ಯಾರ ನಮ್ಗೆ. ಸತ್ತಾವಂದ್ರೆ ನಮ್ನೇನ ಇದಾಗೋದಿಲ್ರಿ. ಕಾಡಾಟೈತಿ ಅಂದ್ರಿ ಎಲ್ಲಾರು ಹಂಗ ಒಮ್ಮೆ ಲುಕ್ಷಾನ್ ಆಗತಿ, ಒಮ್ಮೆ ಲಾಭ ಆಗತಿ. ಎಲ್ಲಾ ಗಟ್ಟಿ ಆಗಿದ್ ಪೂರ ಇದನ್ನ ನಿಂತ ನಾವ್ ಮಾಡ್ತೀವಿ ಅಂದ್ರ ಈ ಪೀಡಿ ಬರ್ಬೇಕ್ರಿ, ಇಲ್ಲ ಅಂದ್ರೆ ಬರಬಾರ್ದು. ಅಣ್ಣ ನಮಸ್ಕಾರ ರೀ. ಅಣ್ಣ ನಮಸ್ಕಾರ ಅಣ್ಣ. ಈಗ 125 ಅಣ್ಣ ಇದು. ಅಂದ್ರೆ ಇವು ಆ ಸೈಡ್ ಬೇರೆದಾವು ಈ ಸೈಡ್ ಸ್ಟೆಪ್ ಮಾಡ್ರಿ ಅಣ್ಣ? ಸ್ಟೆಪ್ ಅಣ್ಣ ಅಂದ್ರ ಈಗ ಇವನು ತಂದ ಒಂದ್ ನಾಳೆ ಮಂಗಳವಾರಕ್ಕ 15 ದಿನ ಆಕತ್ರಿ. 12 ದಿನ ಆತ್ರಿ ಇವ್ನು 2 ಸ್ಟೆಪ್ ತಂದ. ಇವ್ ಈಗ ಒಂದ್ 25 ದಿನ ಆತ್ರಿ. ಅವ್ ಒಂದ್ 1.5 ತಿಂಗಳ ಮರಿ ಆತ್ರಿ. ಹಿಂಗ ಸ್ಟೆಪ್ ವೈಸ್ ಐತ್ರಿ. ಇವನ್ ತಂದ್ ಎರಡು ಸಾತ್ರಿ. ಈಗ ಇವನೊಂದ್ 12 ದಿನ ಆತ್ ನೋಡ್ರಿ. ಇವ್ 12 ದಿನ ಆತನ್ರಿ. ಇವ್ ಆಮೇಲೆ ಅವು 3 ಸ್ಟೆಪ್ ರೀ. ಇವು ಒಂದ್ 25 ದಿನ ಆತ್ರಿ. ಇವು 3ನೇ ಪಡ್ಸಂದ್ರಿ. ಆಚೆಕಡೆ ಏನಾವ್ ಬಿಳಿ ದೊಡ್ಡದವಲ್ರಿ. ಅವ್ 1.5 ತಿಂಗಳ ಆತ್ರಿ. 1.5 ತಿಂಗಳ ಆತನ್ರಿ. ಹ್ಞೂನ್ರಿ. ಅಂದಂಗ ನಾ ಇವನ್ ತಂದ್ ಎರಡು ಸಾತ್ರಿ. ಈಗ ಒಟ್ಟ ಇವ್ನ ಕೂಡ ಒಂದ್ 12 ದಿನ ಆತ್ರಿ. 12 ದಿನ. ಏನ್ ರೇಟ್ ಕೊಟ್ಟಿದ್ರಿ ಅಣ್ಣ ಇವಕ್ಕ? ಅಣ್ಣ ಇವು 2 ಕಮ್ಮಿ 8 ಬಿದ್ದಾವ್ರಿ. 200 ಕಡಿಮೆ 8,000 8,000 ಬಿದ್ದದ್ರಿ. ಹ್ಞೂನ್ರಿ. ಇವೇನತ್ಲ 8,200 ಬೀಳ್ತ್ರಿ. ಇದು 8,200. ಆಮೇಲೆ ಇದು 3ನೇ ಸ್ಟೆಪ್ ಇಲ್ಲಿ ಮೂಲೆ ಆಗೈತಿ. 3ನೇ ಸ್ಟೆಪ್ ಅವು 1 ಕಮ್ಮಿ 8,000 ಬಿದ್ದದ್ರಿ. 100 ಕಡಿಮೆ 8,000. 100 ಕಮ್ಮಿ 8,000 ಬೀಳತ್ರಿ. ಆಚ ಕಡೆ ದಂಡಿ ಸೈಡ್ ಅವು ಹೆಂಗ್ ಬಿದ್ದಿದ್ರಿ? 100 ಕಮ್ಮಿ 8,000 ಬೀಳತ್ರಿ. ಈಗ ಯಾವ ಮಾರಾಟ ಮಾಡ್ರಿ ನಾನು? ನಾವ್ ಆಚ ಕಡೆ 4ನೇ ಪಡಿಷನ್ ಮಾರಾಟ ಮಾಡಿ. 4ನೇ ಪಡಿಷನ್ ಮಾರಾಟ ಮಾಡಿ. ಇವ್ನ ಏನ್ ರೇಟ್ ತಂದಿ ಕೊಟ್ಟಂದ್ರಿ ಅಣ್ಣ? ಇವ್ನ 100 ಕಮ್ಮಿ 8,000 ಹಂಗ್ ಮರಿ ಬಿದ್ದಿದ್ರಿ. 1 ಕಮ್ಮಿ 30 ಮರಿ ತಂದಿದ್ರಿ ಅಣ್ಣ. 2 ದಿವಸ ಮೇಸಿರಿ ಇವ್ನ್ರಿ. ಇವ್ನ ಒಟ್ಟ 1.5 ತಿಂಗಳು ಮೇಸಿ ನೋಡ್ರಿ. 1.5 ತಿಂಗಳ್ರಿ. ಮತ್ ಜಲ್ದಿನೇ ಕೊಟ್ಟಿರ್ಲ ರೀ? ಇನ್ನ ಹಿಡಿಬೇಕಂತ ಮಾಡಿದ್ರಿ. ಹಾನ್ರಿ. ನಮಗೂ ವಾಳಿ ಇವ್ನ ಕೊಟ್ಟು ಮತ್ ಮರಿ ಹಾಕೋಬೇಕ ಬಂದಾವಂತ ಮಾರಾಕ್ ಬಂದ್ವು ಅಂತ ಕೊಟ್ಟು ಬಿಡ್ತೀವ್ರಿ. ಇಷ್ಟ ದಿನ ಅಂತೇನಿಲ್ರಿ. ಒಟ್ಟ 3 ತಿಂಗಳು ಬ್ಯಾಚ್ ಅಂತೀವ್ರಿ. 2 ತಿಂಗಳ ಲಾಸ್ಟ್ 2.5 ತಿಂಗಳ ಹಿಂಗ್ ಬಂದ 1.5 ತಿಂಗಳಾಗು ಹಿಂಗ್ ಕಟ್ಟಿತೀವ್ರಿ. ಒಟ್ ನಿಮಗ ಮರಿ ನಮಗ ಮಾರುವಂಗ ಅನಿಸ್ತಿಲ್ವ ಮಾರಿಬಿಡ್ತೀವಿ. ಒಂದ್ ಲೆಕ್ಕಕ್ಕೆ ರೇಟ್ ಕೂತಿ ಅಂದ್ರ. ಇವು ಏನ್ ರೇಟ್ ಕೊಡ್ತದ? ಏನ್ ರೇಟ್ ಕೊಟ್ರಿ ಈಗ? ಇವನ ತರುವಾಗ ನಾವ್ 1 ಕಮ್ಮಿ 8,000 ಕೊಡ್ತಿದ್ರಿ. ಈಗ 12,000 ಕೊಟ್ಟಿವಿ ನೋಡ್ರಿ. 12,000 ಕೊಟ್ರಿ. ಎಷ್ಟ್ ಮರಿ ಇವ? ಇವ್ 30 ಮರಿ. ಕಡಿಮೆ ಹೋಗಿದ್ 1.5 ತಿಂಗಳಾಗ. ಮತ್ ಚಲೋ ಆಗಿತ್ತಲ್ರಿ? ಚಲೋ ಬಂದ್ರಣ್ಣ ಮರಿ ಮಾತ್ರ. ಇವಕ್ಕ ಫುಡ್ ಗಿಡ್ ಎಲ್ಲಾ ಯಾವತ್ ಚಲೋ ಮಾಡಿವ್ರಿ. ಮತ್ತ ಈಗೆಲ್ಲ ಈಗ ನಾನ್ ಲೆಕ್ಕಕ್ಕೆ ನೋಡ್ಬೇಕಾದ್ರೆ 1.5 ತಿಂಗಳದಾಗ ಮಿನಿಮಮ್ 2 ತಿಂಗಳಿಗೆ ಮರಿ ಕೊಟ್ಟಿದ್ದ ಯಾವ್ರು. ಅಂದ್ರೆ ಒಂದ್ 15 ದಿನ ಜಲ್ದಿನ ಬಂತ್ರಿ. ಒಂದ್ 15 ದಿನ ಜಲ್ದಿನ ಕೊಟ್ರಿ. ಜಲ್ದಿನ ಬಂತ್ರಿ. ಲಾಸ್ಟ್ ಟೈಮ್ ಒಮ್ಮೆ ನೀವು ಇಟಿ ಏನೋ ಅಟ್ಯಾಕ್ ಆಗಿ ಏನೋ ಸಮಸ್ಯೆ ಆತಂದ್ರಲ್ಲ, ಏನೇನ್ ಆತರ ಏನದು? ಅದು ಇಟಿ ಅಟ್ಯಾಕ್ ಆತ್ರಿ. ಅಂದ್ರ ನಾನ್ ಮೊದಲ್ ಕೆಂಗೂರ್ ತಂದಿದ್ದನ್ರಿ. ಅವಕ್ ಏನು ಇದ್ದಿದ್ರಿ, ಅವೆಲ್ಲ ಚಲೋ ಇದ್ದು ಮರಿ. ಇಲ್ಲಿ ಕೆರೂರೊಳಗ ಬೆಳೆ ಮರಿತಾನ್ರಿ. ಎಳಗ ತೋರ್ದ ಅಲ್ಲೇ ಇಟಿ ಅಟ್ಯಾಕ್ ಆಗ್ಬಿಡತ್ರಿ. ಬಂದ್ 2 ದಿನದಾಗ ಅಂದ್ರ ಒಂದ್ 2 ಮರಿ ಬರ್ತಾತ್ರಿ. ಒಟ್ಟು ಉಬ್ಬಿ ನಿಲ್ಲಾಕತ್ತು ಹಂಗಾರ ಏನೋ ಇವು ವಾತಾವರಣ ಸೆಟ್ ಆಗ್ಬೇಕು, ಕಾಳ್ಗಿಲ್ ಜಾಸ್ತಿ ನಾವ್ ಅಂತೇಳಿ ಅವಕ್ ಟ್ರೀಟ್ಮೆಂಟ್ ಕೊಟ್ಕೋತ ಬನ್ರಿ. ಅವ್ 2 ಕರೆಕ್ಟ್ ಆದ್ರಿ. ಈ ಕಟ್ ವೈರಸ್ ಅಟ್ಯಾಕ್ ಆಗಿದ್ರಿ ಇಡೇ ಸಟಿಗೆ ಹೊಡಿತೀರ. ಅವು ಹೊಳ್ಳಿ ಇಟಿ ಇಂಜೆಕ್ಷನ್ ಮಾಡ್ಕೊಂಡಿವಿ. ಆ ಬೆಳೆ ಮರಿ ಕಮ್ಮಿ ಆತ್ರಿ, ಕೆಂಗ್ ಮರಿ ಹೊಡ್ಯಾಕ ಅಲ್ಲೇ ಇಟಿ ಅಟ್ಯಾಕ್ ಆದ್ರಿಂದ ಬಾಳ ತ್ರಾಸ ಆದ್ರಿ. ಏನ್ ಮಳೆಗಾಲ ಬೀಡ್ ಒಳಗ್ರಿ ಮರಿ ಮಾತ್ರ ಬಾಳ ಕಾಡ್ತೀರಿ ಅವ್ ಜನ. ಮತ್ತ ಅದ್ ಒಂದ್ ವೈರಸ್ ನ ಕಾಲಿಲ್ಲ ಅಂದ್ರ ಮರಿನ ಬಾಳ ಚಂದ ಬಂದ್ರಿ. ಏನ್ ಗುಣಲಕ್ಷಣ ಕಾಣ್ತಿತ್ತ ಅದ್ ಮರಿ ಅಲ್ರಿ? ಏನಿಲ್ರಣ, ಒಟ್ಟ ಸುಂದ್ ಬಡ್ದ್ ನಿಂದ್ರದ್ರಿ, ಹೇತ್ಕೊಳ್ದ್ರಿ. ಇಟಿ ಆದ್ರೆ ಹೇತ್ಕೊಳ್ ಚಲೋ ಮಾಡೋದ್ರಿ. ಮತ್ ಮುಂದ್ ತಿನ್ನೋದು, ಹಿಂದ್ ಹೇಳೋದು, ಜ್ವರ ಒಟ್ಟನಿಲ್ಲ ಹಿಂಗ. ಹೊಳೆ ಈ ಕಳ್ಳನ ಒಳಗ್ ಈಚ್ ಬಂದಾರ ಸೇಮ ರಗತದಂತದ್ ಹೇಳಾಕೋತದ. ಹಂಗಾಗಿ ಸಾಯ್ರಿ. ಒಮ್ಮೆ ಸಡಲ್ ನಾಗ ಹೋಗ್ಬಿಡ್ರಿ. ಏನು ಅವು ಒಟ್ಟ ಗೊತ್ತಾಕಿದಿಲ್ರಿ. ಆರಾಮ್ ಇದ್ ಬರ್ರಿ ಜಿಗದ್ ಬಿದ್ದು ಬಿಡ್ರಿ. ಹೊಳ್ಳೆ ಎಲ್ಲಾ ನಾವ್ ಡಾಕ್ಟರ್ನ ಕೇಳೋತಿ ಅಂದ್ರ ಅದ ಇಟಿ ಅನ್ನಾಕತ್ರಿ. ಇಟಿ ಮಾಡ್ಕೊಂಡ್ ಅದ 15 ದಿನ ಹೋಗದಂದ್ರಿ ಮೈ ತಗೋಬೇಕಾರ. ವ್ಯಾಕ್ಸಿನ್ ಮೈ ಮೊದಲ ಅಡ್ವಾನ್ಸ್ ಮಾಡ್ಕೊಂಡ್ರ ಆ ಮಾತ್ರ ವ್ಯಾಕ್ಸಿನ್ ತಡ್ಯಾಕ್ ಸಾಧ್ಯ ಐತ್ರಿ.
ಇಲ್ಲಾಂದ್ರೆ ವ್ಯಾಕ್ಸಿನ್ ತಡೆಯಂಗಿಲ್ರಿ ಅದ. ಹಾ 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 ನಾ ಮಾಡಿದ 15 ದಿನ ನೋಡಿದ ಏನ್ ಆಗ್ಬೇಕ ಆಗಿ ಹೋತ್ರಿ ಅದ. ಹಾ ಅದಕ್ಕೆ ಯಾವಾಗ ಬಂದ್ರು ಇಟಿ ಫಸ್ಟ್ ಮಾಡ್ಕೋಬೇಕ್ರಿ. ಇವ್ ಮಾಡ್ಕೊಂಡ್ರಿ ನಾ ಹಿಂಗೆ ಹಾನ್ರಿ. ಹಿಂಗಾಗಿ ಅವನವನ್ ಅದ ಒಂದ್ ತೀನ PPR ಒಂದ್ ಲೆಕ್ಕಕ್ ಬೇಸ್ರಿ ಇಟಿ ತಡಾಕಿಲ್ಲ ಹೋಗ್ಯಾ ಬಿಡುದ್ರಿ. ಇಲ್ಲ ನಾವಾದ್ರೂ ಹೇಳ್ಬೇಕಾರ ಏನತ್ಲ ಇಟಿ ಮಾಡ್ಕೋರಿ, ಯಾಕಂದ್ರ ಕಳ್ಳ ಜ್ವರ ಕಾಡ್ತಾವ ಸ್ಟಾರ್ಟಿಂಗ್ ದಾಗ. ಇಟಿ ಒಂದ್ ಕಂಪಲ್ಸರಿ ಮಾಡಬೇಕಂತ ಹೇಳ್ತೀರಿ. ಹೌನ್ರಿ. ಆ ಪ್ರಕಾರ ಏನತ್ಲ ಈ ಎಲ್ಲಾ ಬಿಟ್ರು ಹಿಡಿದಿತ್ರಿ ನಾ ಇಟಿ ಮಾತ್ರ ಏನತ್ಲ ಹೌದ್ರಿ. ಮಾಡಬೇಕ್ರಿ. ಇವಕ್ ಇಟಿ ಮಾಡೇ ಬಿಟ್ನ್ರಿ ನಾ ಯಾವಾಗ ಆಗೋ ಮೆಂಜಿನ್ರಿ. ಹಾ ಮತ್ ಈಗ ಮೇಸಿದ ಮೇಲೆ ಲುಕ್ಷಣ ಮೆಣಸ್ಯಾ ಗಂಟ್ ಹಾಕಿರ್ತೀವಲ್ರಿ. ಹೌದೌದೌದು. ಅದಕ್ ಬ್ಯಾಡತೆ ಇಟಿ ಮಾಡ್ಕೊಂಡ್ ಬಿಟ್ಟನ್ರಿ. ಮತ್ತ ಇದು ಹೆಂಗಂದ್ರಣ ಇದು ಒಂದು ದನಗಳಿಗೆ ಮೇವ್ ಹಾಕಿ ಹೋಗ್ತಿವಲ್ಲ ಹಂಗ ಹೋಗುವಂತದ ಉದ್ಯೋಗ ಅಲ್ರಿ ಇದು. ಇದು ಒಂದು ಕಲೆ ಇದ್ದಂಗ್ರಿ ಅಣ್ಣ ಇದು. ಹೆಂಗಂದ್ರ ಇದ್ರ ಹೊಟ್ಟೆ ಬಾಯಿ ನೋಡಿ ಮೇಯಿಸ್ಬೇಕಾಗತ್ರಿ. ಮರಿ ಈಗ ನಾವು ಹೊಟ್ಟೆ ಹಾಕ್ತಿರ್ತೀವ್ರಿ, ಕಾಳು ಹಾಕ್ತಿರ್ತೀವಿ. ಕಾಳ ಹೆಂಗ ತಿಂತಾವ್ ಹಂಗ ಕಾಳು ಕೊಡ್ಬೇಕಾಗತ್ರಿ ನಾವು. ಕಾಳು ತಿನ್ನೋದ್ರಾಗ ವ್ಯತ್ಯಾಸ ಇರತ್ರಿ. ಎಲ್ಲಾ ಒದ್ದಾಡ್ಕೋತ ಹಾಕಿದಷ್ಟು ಕಾಳ ಸ್ಲೋ ಆಗಿ ತಿನ್ನಾಗತ್ತಂದ್ರ ಅದ್ರ ಕೆಪಾಸಿಟಿ ಅಟ್ಟ ಹೊಳ್ ಹೆಚ್ಚ ಕಾಳು ಮಾಡಕ್ ಬರಂಗಿಲ್ರಿ ಅವ್ನ. ಹಾಕಿದ ಕೂಡಲೇ ದಡ ಏಕ ಪೂರ ಒದ್ದೆ ಹೆಸರು ಮಾಡಿದ್ವಿ ಅಂದ್ರ ಮತ್ ಮರ್ದಿನ ಹೆಚ್ಚು ಮಾಡ್ಕೋಬೇಕಾಗತ್ತೆ. ಹಂಗ ಅವು ಮೇದಾವ ಇಲ್ಲೋ ಹೊಟ್ಟೆ ನೋಡಿ ಮೇಯಿಸ್ಬೇಕ. ನಾವ್ ಹಂಗ ಹೇಳ್ತೀವಿ, ಹೇಳೋದಕ್ಕ ಇಲ್ಲಿ ಮಾಡೋದಕ್ಕ ಬಾಳ ವ್ಯತ್ಯಾಸ ಐತ್ರಿ ಈಗ. ಇದು ಅಷ್ಟು ಸರಳ ದಂಧೆಗಿಲ್ರಿ. ಎಲ್ಲಾರು ಏನಂತಾರೆ ಅದೇನ್ ಒಂದ್ 2 ಹೊತ್ತು ಮೇಯಿಸಿವ ಅಂದ್ರ ಸಾಕ, ಅದ 8,000 ತಂದಿವ 14,000 ಮಾರ್ದ ಅಂತೇಳಿ ತಲ್ಯಾಗ ಕೊಟ್ಬಿಟ್ಟಿರ್ತಾರ ಅವ್ರಿಗೆ. ಎಲ್ಲಾ ಸುಳ್ಳ್ರಿಣ. ಈ ಬ್ಯಾಸ್ಗ್ಯಾಗ ಮರಿ ಬಂದಾಗ ಮಳೆಗಾಲದಾಗ ಬರಂಗಿಲ್ರಿ. ಈ ಬ್ಯಾಸ್ಗ್ಯಾಗ ನಮ್ಗ್ ಚಂದ ಅನ್ಸತ್ರಿ. ಈಗ ನಾವ್ ಎಲ್ಲಾರು ಹೇಳ್ತೀವಿ ಲಾಭ ಐತಿ ಅಂತ ಹೇಳ್ಬಿಡ್ತೀವಿ. ಅದ ಜಡ್ ಗಿಡ್ ಕಾಡಕತ್ತಪ್ಪ ಅಂದ್ರ ಆ ಹಿಡಿಯೋ ಯಾರು ಮಾಡಂಗಿಲ್ರಿ ಅವ್ನು. ಲಾಸ್ ಆದ ಹಿಡಿಯೋ ಯಾರು ಇಷ್ಟ ಲಾಸ್ ಅಂತ ಹೇಳಂಗಿಲ್ರಿ. ಇದ್ರಾಗ ಲಾಭನು ಅಷ್ಟೈತಿ, ಲುಕ್ಷನು ಅಷ್ಟ ಐತ್ರಣ ಇದು. ಯಾಕಂದ್ರೆ ನಾವೆಲ್ಲ ಅನುಭವ ಆಗಿದ್ರಿ. ಈಗ ಮನ್ನಿ ಮಳೆಗಾಲ ಬಿಡುವಾಗ ವೈರಸ್ ಅಟ್ಯಾಗ 12 ಮರಿ ಹೋಗ್ಯಾರ ನಮ್ಗೆ. ಸತ್ತಾವಂದ್ರೆ ನಮ್ದೇನ ಇದಾಗೋದಿಲ್ರಿ. ಕಾಡಾಟತ್ತಂದ್ರಿ ಎಲ್ಲಾರು ಹಂಗ ಒಮ್ಮೊಮ್ಮೆ ಲುಕ್ಷನ್ ಆಗತಿ, ಒಮ್ಮೆ ಲಾಭ ಆಗತಿ. ಎಲ್ಲಾ ಗಟ್ಟಿ ಆಗಿದ್ ಪೂರ ಇದನ್ನ ನಿಂತ ನಾವ್ ಮಾಡ್ತೀವಿ ಅಂದ್ರ ಈ ಪೀಡಿ ಬರ್ಬೇಕ್ರಿ. ಇಲ್ಲಾಂದ್ರ ಬರ್ಬಾರ್ದು. ಮತ್ ಯಾವ್ದೋ ಒಂದ್ ರಗಡ್ ಉದ್ಯೋಗ ಅದಾವ. ಇದು ಒಂದ ಇಲ್ರಿ. ಮಾಡಬೇಕಂದ್ರ ದುಡಿಯಬೇಕಂದ್ರ ಕೃಷಿ ಒಳಗ ಎಲ್ಲದಕ್ಕೂ ಮಾತು ಕೊಡತಾರ. ಈಗ ಹೈನುಗಾರಿಕೆ ಒಳಗೈತಿ, ಮೀನುಗಾರಿಕೆ ಒಳಗೈತಿ, ಕೃಷಿ ಒಳಗ ನೀ ಬೇಕಾದ ಉತ್ಪನ್ನ ತೆಗಿಬೋದ್ರಿ. ಈಗ ಒಂದ್ ಟ್ರೆಂಡ್ ಹೊಂಟ್ ಬರ್ತದೆ ಇಷ್ಟ ರೀ. ಏನ್ ಮಾಡ್ತಿಪ್ಪ ನಾವು ಗೋಟ್ ಫಾರ್ಮ್ ಮರಿ ಸಾಕ್ತಿವಿ, ಆಡ ಸಾಕಾಣಿಕೆ ಎಲ್ಲಾ ಹಿಂಗ್ ಹೊಂಟ್ ಬಿಡದ್ರಿ. ಅದ ಎಲ್ಲಿವರೆಗೆ ಅಂದ್ರ ಈಗ ನಾವೇನ್ ಹಳಬ್ರ ಇದೀವಲ್ರಿ, ನಮ್ಕಿ ಹಳಬ್ರ ಅದಾರ. ಈ ಹೊಸದಾಗಿ ಏನ್ ಈ ಪೀಡಿ ಬರಾಕತ್ತಲ್ಲ ಬರ್ಲಿ ಅವ್ರ ನೋಡೋ ಅವ್ರವ್ರು ವೈಯಕ್ತಿಕ ಅದ. ಮಾಡು ಬಿಡು ಅಂತ ನಾವ್ ಹೇಳಾಕ ಆಗಂಗಿಲ್ಲ. ಆದ್ರೆ ಇದ್ರ ಪೂರ ಇದ್ರ ಬಗ್ಗೆ ತಿಳ್ಕೊಂಡನ ಬರ್ಬೇಕ್ರಣ. ಲಾಭ ಅಂತ ಇಟ್ಕೊಂಡ್ ಬಂದಿವ ಅಂದ್ರ ಕಷ್ಟ ಆಗತ್ರಿ. ಈಗ ನಿಮ್ ಅಭಿಪ್ರಾಯ ಪ್ರಕಾರ ಯುವಕರ ಕುರಿ ಸಾಕಾಣಿಕೆ ಬರ್ಬೇಕಂದ್ರ ಯಾವ ತರ ಅವ್ರ ಮನಸ್ಥಿತಿ ಇಟ್ಕೊಂಡ್ ಬಂದ್ರ ಚಲೋ ಆಕೈತಿ? ಏನಿಲ್ಲಣ್ಣ, ಎದ್ರು ಬಿದ್ರು ನಾವ್ ಇದನ್ನ ಮಾಡ್ತೀವಿ, ಇದ್ರಾಗ ಒಂದು ತನ್ನ ಕಾಣ್ತೀವಿ ಅಂದ್ರ ಅವ್ರು ಯಾವಾಗೆಲ್ಲ ಒಂದ್ ಸಕ್ಸಸ್ ಕೊಡ್ತತ್ರಿ. ಇಲ್ಪ ನಾವ್ ಇದನ್ನ ನೋಡ್ಬೇಕು, ಲಾಭಾರ ಮಾಡ್ತೀವಿ, ಲುಕ್ಷನಾರ ಬಿಡ್ತೀವಿ ಅಂದ್ರ ಅವ್ರ ಲಾಭ ಆಗುದಿಲ್ರಿ. ಒಮ್ಮೆ ಲಾಭಾರ ಒಮ್ಮೆ ಲುಕ್ಷಣ ಆಗಿರುತ್ತೆ, ಒಮ್ಮೆ ಲುಕ್ಷಣ ಒಮ್ಮೆ ಲಾಭ ಆಗಿರುತ್ತೆ. ಹಂಗ ಗಟ್ಟಿಯಾಗಿನ ಇದ್ರಾಗ ನಿಂದಿರ್ಬೇಕ್ರಿ. ಬೇಕಾಬಿಟ್ಟಿ ಮಾಡ್ತಾರ ಬರಂಗಿಲ್ಲ. ಕೆಲ್ಸ ಇಲ್ರಿ. ದುಡ್ಡು ಇರುತ್ತೆ ಹಾಕ್ತಾರ. ಒಮ್ಮೆ ಲಾಭ ಆತಂದ್ರ ಮತ್ತೊಮ್ಮೆ ಹಾಕ್ತಾರ. ಲುಕ್ಷಣ ಅಂತ ಕೈ ಬಿಟ್ಟು ಬಿಡ್ತದ. ಅಂತವ್ರು ಬಾಳ ಅದಾರ ಇದ್ರಾಗ. ಅದಕ್ಕ ಅವ್ರಿಗೆ ಹೇಳೋದೇನಂದ್ರ ಅವ್ರ ಮನಸ್ಪೂರ್ವಕವಾಗಿ ಇದನ್ನ ನಂಬ್ಕೊಂಡು ಬಂದ್ರ ಅಂದ್ರ ಕರೆಕ್ಟ್ ಆಗಿ ಮಾಡ್ಬೇಕ್ರಿ. ಅವ್ರ ದುಡಿಬೇಕ. ಎಲ್ಲಾರ ನಾವ್ ಒಂದ್ ಆಳ್ ಇಟ್ಟು ಮಾಡಿದ್ವಿ ಅಂದ್ರ ಕೆಲ್ಸ ಆಗುದ್ರಿನ. ಇದ್ರಾಗ ಮತ್ತ ಅದಕ್ಕೆ ಮೊದಲ ಬಳಕೆ ಇರ್ಬೇಕು ನೋಡ್ರಿನ. ಇದನ್ನ ಮೇಯಿಸ್ತೀವಿ, ಮರಿ ತರ್ತೀವಿ, ಮಾರಾಡ್ತೀವಿ. ಮಾರ್ಕೆಟ ಮೇನ್ ರೀ. ಮಾರ್ಕೆಟ್ದ ಮಾಹಿತಿ ಇರ್ಬೇಕು, ಮರಿ ಮೇಸು ಮಾಹಿತಿ ಇರ್ಬೇಕು. ಅದನ್ ಬಿಟ್ರಿ ಎರಡ್ರೊಳಗೆ ಏನು ಉದ್ದೇಶ ಇಲ್ರಿ. ಮುಂದ ಅವ್ರು ಹಾಕೋದ್ರಿಂದ ಈಗ ಏನ್ ಮಾಡ್ತಾರ, ನಾವು ಮರಿ ಹಾಕ್ತಿವಿ ಅಂತಾರ. ಇಲ್ಲಿ ಬಜಾರ್ ಒಳಗ್ರಿ ಒಂದು 10 ತರ ಕಂಪ್ನಿಗಳು ಫುಡ್ ಬಂದತ್ರಿ. ಪಾಪ ಅವ್ರಿಗೆ ಏನೂ ಗೊತ್ತಿರಂಗಿಲ್ಲ. ಅಲ್ಲಿ ಅವ್ರ 2,000 ಹೂಣ, 2,200 ಹೂಣ, 2,500 ಮಟ ಕೊಟ್ಟು ಫುಡ್ ತರ್ತಾರ. ಆ ಫುಡ್ ಹಾಕ್ತಾರ. ಅವು ರಿಸಲ್ಟ್ ಬರಂಗಿಲ್ಲ. ಒಂದೇದ ಯಾವ್ದು ಹೇಳ್ತೀಯ ನಮ್ಮಂತವ್ರು ಯಾರು ಏನ್ ಹೇಳ್ತಾರಲ್ಲ ಅಂತ ಟಾನಿಕ್ ತಂದು ಹಾಕಿಬಿಟ್ಟಿರ್ತಾರ. ಯಾವ ಟೈಮ್ಗೆ ಯಾವ ಟಾನಿಕ್ ಹಾಕ್ಬೇಕು ಅವ್ರಿಗೆ ಗೊತ್ತಿರಂಗಿಲ್ಲ. ಅದು ಖರ್ಚು ಅದನ್ನ ಟೆಲಿ ಮಾಡ್ರೆ ಅವ್ರು ರೊಕ್ಕ ಉಳಿಯಂಗಿಲ್ಲ. ಅವ್ರಿಗೆ ಏನ್ ಅನ್ಸಿಬಿಡತಿ, ಇವ್ನು ಇದ ರೊಕ್ಕ ಇದ ಖರ್ಚು ತೊಡಗಿಸಿರಿ ಏನಾರ ಹಾಕಿತ್ತಲ್ಲ ಮರ ಲುಕ್ಷಾನ ಅಂದವ್ರು ನಮ್ ರಗಡ್ ಮಂದಿ ನನಗೆ ಹೇಳ್ತಾರ. ನೀವು ಲಾಭ ಐತಂತ್ರಿ, ನಮ್ ಲುಕ್ಷಾನ ಆತ್ಲ ಹೆಂಗ ಯಾಕೆ ಆತದ ಅಲ್ರಿ. ಅವ್ರ ದುಡಿಕೆ ಅವ್ರ ಅನುಭವ ನಾವ್ ಹೆಂಗ್ ಹೇಳ್ಬೇಕ ಅದನ್ನ. ನಾವು ದುಡಿದಿವಿ, ನಮ್ ಒಂದ್ ಒಟ್ಟು ಸಿಕ್ಕತ್ ಅಂತ ಹೇಳ್ತೀವಿ. ಲುಕ್ಷಾನ ಆಗೈತೆ ಅಂತ ಹೇಳ್ತೀವಿ. ಈಗ ಅವ್ರ ಅದ್ರ ತಕ್ಕ ದುಡಿಲಿಲ್ಲ ಅಂದ್ರೆ ಅವ್ರ ಲುಕ್ಷಾನ ಆಗತೈತಿ. ಈ ಎಷ್ಟೋ ಈ ಪೀಡ್ಯಾಗ ಅದೀವಿ ಅಂದ್ರ ಎಷ್ಟ್ ಕಲ್ತೀವಿ ಅಂದ್ರ ಕಮ್ಮಿ ಐತ್ರಿ. ನಾವ್ ಇಷ್ಟ ಕಲ್ತೀವಿ ಅಂದ್ರ 10 ಪೈಸೆ ಇದೆ. ರೂಪಾಯಿ ಕಲ್ತಾವ್ರದಾರ್ರಿ ಅದ. ಅದಕ್ಕ ಎಷ್ಟ್ ತಿಳ್ಕೊಂಡ್ರು ಕಮ್ಮಿ ಐತಿ ನೋಡ್ರಿ ಇದ್ರೊಳಗ. ನಮಸ್ಕಾರ. ನಮಸ್ಕಾರ.